ಸ್ನೇಹಿತರ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ಇವತ್ತಲ್ಲ ನಾಳೆ ಅಪಾರ ನಿರೀಕ್ಷೆ ಇಟ್ಕೊಂಡಿದ್ದಂಥ BJP ಅಣ್ಣಾಮಲೈನ ಸೈಡ್ಲೈನ್ ಮಾಡಿದ್ದಕ್ಕೆ ತಕ್ಕ ಬೆಲೆಯನ್ನು ತೆರಬೇಕಾಗತ್ತೆ ಅನ್ನೋ ಭವಿಷ್ಯವನ್ನು ಅನೇಕರು ನುಡಿದಿದ್ದರು. ನೋಡಿ, ಇವತ್ತು ಅಣ್ಣಾಮಲೈ BJPಗೆ ಶಾಕ್ ಕೊಟ್ಟೇ ಕೊಡ್ತಾರೆ ಅನ್ನೋ ನಿರೀಕ್ಷೆಗಳು ಸತ್ಯವಾಗ್ತಾ ಇವೆ. BJPಗೆ ಅಣ್ಣಾಮಲೈ ಗುಡ್ ಬೈ ಹೇಳಿದ್ದಾರೆ. ತಮಿಳುನಾಡು ಪಾಲಿಟಿಕ್ಸ್ನಲ್ಲಿ ಭಾರಿ ದೊಡ್ಡ ಬೆಳವಣಿಗೆ ಕೂಡ ನಡೆದು ಹೋಗ್ತಾ ಇದೆ. ತಮಿಳುನಾಡು ಚುನಾವಣೆ ನಡೆಸಿದಂಥ ಬಳಿಕ ಬೇಸರಗೊಂಡಿದ್ದಂಥ ಅಣ್ಣಾಮಲೈ ಕಡೆಗೂ ಕೂಡ BJPಗೆ ಗುಡ್ ಬೈ ಹೇಳಿದ್ದಾರೆ. BJP ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಅವರನ್ನ ಭೇಟಿ ಮಾಡಿ ರಾಜೀನಾಮೆಯನ್ನು ಸಲ್ಲಿಸಿದ್ದು, ತಮ್ಮ ನೋವನ್ನು 5 ಪುಟಗಳಲ್ಲಿ ಎಕ್ಸ್ಪ್ರೆಸ್ ಕೂಡ ಮಾಡಿದ್ದಾರೆ. ಈ ಮುಖಾಂತರವಾಗಿ ವರಿಷ್ಠರು ಮನವೊಲಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ದರು, ಅದು ಕೂಡ ವಿಫಲವಾಗಿದೆ. ರಾಜ್ಯಸಭಾ ಸ್ಥಾನವನ್ನು ನಿರಾಕರಿಸಿ ಪಕ್ಷವನ್ನು ತೊರಲಿಕ್ಕೆ ಇವತ್ತು ನಿರ್ಧಾರವನ್ನು ಮಾಡಿರೋದು. ಹಾಗಾದರೆ ಮುಂದಿನ ನಡೆ ಏನು? ತುಂಬ ಇಂಟ್ರೆಸ್ಟಿಂಗ್. ಯಾಕೆಂದರೆ ಜೂನ್ 4ಕ್ಕೆ ಅವ್ರ ಬರ್ಡೇ ಇದೆ. ಅವತ್ತು ಭಾರಿ ದೊಡ್ಡ ಘೋಷಣೆಯ ಮುಖಾಂತರವಾಗಿ ಒಂದು ರಾಜಕೀಯ ಹೊಸ ಪರ್ವಕ್ಕೆ ಮುನ್ನುಡಿ ಬರೀತಾ ಇದ್ದಾರೆ ಅನ್ನೋ ಥರದ ಕುತೂಹಲಗಳು ಕೂಡ ಮನೆ ಮಾಡ್ತಾ ಇರೋದು. ಹಾಗಾದರೆ ವಿಜಯ್ಗೆ ನೇರವಾಗಿ ಫೈಟ್ ಕೊಡಲಿಕ್ಕೆ ಇದೇ ಅಣ್ಣಾಮಲೈ ಸಿದ್ಧರಾಗಿದ್ದಾರೆ ಅನ್ನೋ ಕುತೂಹಲ ಮನೆ ಮಾಡ್ತಾ ಇರೋದು. ಪ್ರಾದೇಶಿಕವಾಗಿ ಅಹಿಂದ ಮಾದರಿಯಲ್ಲಿ ಹೊಸ ಪಕ್ಷ ಕಟ್ತಕ್ಕಂಥ ಸಾಧ್ಯತೆಗಳಿದ್ದಾವೆ. 5 ಪುಟಗಳ ಪತ್ರ ಬರೆದಿದ್ದಂಥ ಅವರು ಇವತ್ತು ಬೆಳಗ್ಗೆ ಜೂನ್ 2 ನಿತಿನ್ ನಬೀನ್ ಅವರಿಗೆ ಸಲ್ಲಿಕೆ ಮಾಡಿ ರಾಜೀನಾಮೆಯನ್ನು ಘೋಷಣೆ ಮಾಡಿದ್ರು. ನೋಡಿ, ಎಲ್ಲೋ ಒಂದು ಕಡೆ AIADMK ಪಕ್ಷದ ನಾಯಕ ಪಳನಿಸ್ವಾಮಿ ಜೊತೆ ನಿರಂತರವಾಗಿ ಸಂಘರ್ಷಕ್ಕಿಳಿದಿದ್ದಂಥ ಪರಿಣಾಮ NDA ಜೊತೆ ಬೆರುಕು ಮೂಡ್ತು ಅನ್ನೋ ಕಾರಣಕ್ಕೆ ಅಣ್ಣಾಮಲೈ ಅವ್ರನ್ನ ಸೈಡ್ಲೈನ್ ಮಾಡಿದರು. ನಿಮಗೆ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿಯೂ ಕೂಡ ಅವರು ತಮ್ಮ ತಂದೆಯ ಅನಾರೋಗ್ಯದ ಕಾರಣವನ್ನು ಕೊಟ್ಟು ಚುನಾವಣಾ ಉಸ್ತುವಾರಿಯಿಂದ ಹಿಂದೆ ಸರ್ಕೊಂಡಿದ್ದರು. ಸ್ಪರ್ಧೆ ಮಾಡೋದಕ್ಕೂ ಕೂಡ ನಿರಾಕರಿಸಿದರು. ಇವತ್ತು ಇದೀಗ ಅದೇ ಪತ್ರದಲ್ಲಿ ಈಗ ತನ್ನದೇ ಆದಂಥ ಮಾರ್ಗವನ್ನು ನಾನು ರೂಪಿಸ್ಕೊಳ್ಳಿಕ್ಕೆ ಬಯಸ್ತಾ ಇದ್ದೀನಿ, ತನ್ನ ದಾರಿಯೇ ಬೇರೆ ಅನ್ನೋ ರೀತಿಯಾಗಿ ಪತ್ರವನ್ನು ಬರೆದಿರೋದು. ಹೀಗಾಗಿ ನಾನು ಪಕ್ಷಕ್ಕೆ ರಾಜೀನಾಮೆಯನ್ನು ಕೊಡ್ತಾ ಇದ್ದೀನಿ ಅಂತಲೂ ಕೂಡ ಹೇಳಿದ್ದಾರೆ. ಅಂತೂ ತಮಿಳುನಾಡಿನಲ್ಲಿ ಮೋದಿ ಪಾಲಿಟಿಕ್ಸ್ ವರ್ಕೌಟ್ ಆಗೋದಿಲ್ಲ ಅನ್ನೋದನ್ನು ಅರ್ಥ ಮಾಡ್ಕೊಂಡಿರ್ತಕ್ಕಂಥ ಅಣ್ಣಾಮಲೈ ಹೊಸ ಪಕ್ಷದ ಮುಖಾಂತರವಾಗಿ ಜನರಿಗೆ ಸ್ವಲ್ಪ ಕ್ಲೋಸ್ ಆಗೋಣ, ಮುಂದಿನ ಎಲೆಕ್ಷನ್ ಅಷ್ಟೊತ್ತಿಗೆ ನಾನು ತುಂಬ ಹತ್ತಿರಕ್ಕೂ ಕೂಡ ಜನರ ಭಾವನೆಗಳಿಗೆ, ಎಮೋಷನ್ಸ್ಗಳಿಗೆ ಸ್ಪಂದಿಸಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಈ ಥರದ ಒಂದು ದೊಡ್ಡ ನಿರ್ಧಾರಕ್ಕೆ ಕೈ ಹಾಕಿರೋದು. ಅಂತೂ ತಮಿಳಿಗರಲ್ಲಿ ದ್ರಾವಿಡ ಪಕ್ಷದ ಸಿದ್ಧಾಂತಗಳನ್ನೇ ಜನರ ಬಳಿ ಕೊಂಡೊಯ್ಯೋದಕ್ಕೆ ಅಣ್ಣಾಮಲೈ ನಿರ್ಧಾರ ಮಾಡಿದ್ದಾರೆ ಅನ್ನಲಾಗ್ತಾ ಇದೆ. ದ್ರಾವಿಡ ಪಕ್ಷಗಳ ವಿಜಯ್ ಎದುರು ದ್ರಾವಿಡ ಪಕ್ಷಗಳು ಏನೆಲ್ಲ ಇದ್ವೋ, DMK ಆಗಿರ್ಬೋದು, AIADMK ಆಗಿರ್ಬೋದು, ವಿಜಯ್ ಎದುರು ಟುಸ್ಸಾಗಿರ್ತಕ್ಕಂಥ ಬೆನ್ನಲ್ಲೇ ಜನರಿಗೆ ಬೇರೆ ಚಾಯ್ಸ್ ಕೂಡ ಇಲ್ಲ. ಈಗಾಗಲೇ ತಮಿಳುನಾಡು ಜನರ ಭಾವನೆಗಳಿಗೆ ಹತ್ತಿರವಾಗಿರ್ತಕ್ಕಂಥ ಅಣ್ಣಾಮಲೈ ವಿಜಯ್ಗೆ ಪೈಪೋಟಿ ಕೊಡೋದಕ್ಕೆ ಈ ಮುಖಾಂತರವಾಗಿ ಸಜ್ಜಾಗ್ತಾ ಇದ್ದಾರೆ. ರಾಜ್ಯದ ರಾಜಕೀಯದಲ್ಲಿ ಕಂಪ್ಲೀಟ್ ಬದಲಾವಣೆ ತರಲಿಕ್ಕೆ ಅಣ್ಣಾಮಲೈ ಸಿದ್ಧರಾಗಿರೋದು. ನಿಮಗೆ ಇತ್ತೀಚೆಗೆ ಕೊಯಮತ್ತೂರಿನಾದ್ಯಂತ ಫಿಯರ್ಲೆಸ್ ಮೈಂಡ್ಸ್ ಗಿವ್ ನೋ ಲಿಮಿಟ್ಸ್ ಅನ್ನೋ ಸಾಲುಗಳ ಪೋಸ್ಟರ್ಗಳು ಇಲ್ಲಿಯವರೆಗೂ ಕೂಡ ಇದ್ದಂಥ ಗೊಂದಲಗಳಿಗೆ ತೆರೆ ಎಳಿತಾ ಇರೋದು. ನೋಡಿ, ಇತ್ತೀಚೆಗೆ ನಿಮಗೆ ಕಾಂಗ್ರೆಸ್ ಸಂಸದ ಕಾರ್ತಿ ಚಿದಂಬರಂ ಅವರು ತಮಿಳುನಾಡಿನಲ್ಲಿ ಮತ್ತೊಂದು ಪಕ್ಷ ಉದಯವಾಗುವಂಥ ಲಕ್ಷಣಗಳಿದ್ದಾವೆ ಅಂತ ಟ್ವೀಟ್ ಮಾಡಿದರು ಅವರದೇ ಆದಂಥ X ಖಾತೆಯಲ್ಲಿ. ಇವತ್ತು ಅದು ಅಕ್ಷರಶಃ ಸತ್ಯವಾಗ್ತಾ ಇರೋದು. ತಮಿಳುನಾಡಿನಲ್ಲಿ ಮತ್ತೊಂದು ಪಕ್ಷ ಉದಯವಾಗ್ತಾ ಇದೆ. ತೆರೆ ಮೇರೆಗೆ ಸರಿತಾ ಇರತಕ್ಕಂಥ DMK ಮತ್ತು AIADMK ಪಕ್ಷಗಳ ನಡುವೆ ಈಗ ಅಣ್ಣಾಮಲೈ ಅವರ ಒಂದು ಹೊಸ ಪಕ್ಷ, ಈಗಾಗಲೇ ಅವರ ಅಭಿಮಾನಿ ಸಂಘವಾದಂಥ ಅಣ್ಣಾಮಲೈ ಅನುಭುಕೂಟಂ ತುಂಬ ಆ್ಯಕ್ಟಿವ್ ಆಗಿದೆ. ಹೊಸ ಸದಸ್ಯರು ಸೇರ್ಪಡೆ ಮಾಡ್ಕೊಳ್ತಾ ಇದ್ದಾರೆ. ಪದಾಧಿಕಾರಿಗಳ ನೇಮಕಾತಿಯನ್ನು ಕೂಡ ಈಗಾಗಲೇ ಶುರು ಮಾಡಿಕೊಂಡಿದೆ. ಅಣ್ಣಾಮಲೈ ಅವರು BJPಯನ್ನು ಬಿಟ್ಟು ಮತ್ತೊಂದು ಪಕ್ಷ ಕಟ್ಟಿದರೆ ಅವ್ರನ್ನ ತಮಿಳುನಾಡಿನ ಜನ ಈಗ ನಂಬ್ತಾರಾ ಅನ್ನೋ ಒಂದಿಷ್ಟು ಗೊಂದಲಗಳು ಕೂಡ ಬಹಳಷ್ಟು ಸಹಜವಾಗಿ ಮೂಡ್ತಾ ಇರೋದು. BJP ಹೊರೆಯನ್ನು ಇಳಿಸಿ ಸ್ವತಂತ್ರವಾಗಿ ನಾನು ರಾಜಕಾರಣ ಮಾಡ್ತೀನಿ ಅಂತ ಹೇಳಿ ಅಣ್ಣಾಮಲೈ ಈಗ ನಿರ್ಧಾರ ಮಾಡಿದ್ದಾರೆ. ಅದು ಸಾಧ್ಯವಾಗುತ್ತಾ? ಹಾಗಾದರೆ ಎಲ್ಲೋ ಒಂದು ಕಡೆ BJPನೇ ಅಣ್ಣಾಮಲೈ ಅವ್ರನ್ನ ಶಾಡೋ ಪಾಲಿಟಿಕ್ಸ್ಗೆ ಕಳಿಸ್ತಾ ಇದೆಯಾ ಅನ್ನೋ ಥರದ ಅನುಮಾನಗಳು ಕೂಡ ಇಲ್ಲಿರೋದು. ನೋಡಿ, ನೇರವಾಗಿ ನಾವು BJP ಅಂತ ಪಕ್ಷದ ಇಟ್ಕೊಂಡು ನಾವು ನೇರವಾಗಿ ಹೋಗೋದಕ್ಕಿಂತ ಒಂದು ರೀತಿಯಲ್ಲಿ ತೆರೆಮರೆಯಲ್ಲಿ ಇದೇ BJP ಒಂದು ಬೆಂಬಲಿತ ಪಕ್ಷವಾಗಿ ಶಾಡೋ ಪಾಲಿಟಿಕ್ಸ್ನ ಮಾಡಲಿಕ್ಕೆ ಅಣ್ಣಾಮಲೈ ಸಿದ್ಧರಾಗಿದ್ದಾರಾ ಅನ್ನೋ ಥರದ ಚರ್ಚೆಗಳು ಕೂಡ ಆಗ್ತಾ ಇರೋದು. ನಿಮಗೆಲ್ರಿಗೂ ಕೂಡ ಗೊತ್ತೇ ಇದೆ ಅಣ್ಣಾಮಲೈ ಬಂದಂಥ ಹಾದಿ ಏನೆಲ್ಲ ಮಾಡಿದ್ರು, ಏನೆಲ್ಲ ಎಡವಟ್ಟುಗಳನ್ನು ಮಾಡಿಕೊಂಡ್ರು ಅಂತ. ಅವರು IPS ಅಧಿಕಾರಿ ಆಗಿದ್ದಾಗ ಜನ ಸಿಂಗಮ್ ಅಂತ ಕರಿತಾಯಿದ್ರು. ನಿಮಗೆ ಸಿಂಗಮ್ ಮತ್ತು ಅವರ ಅಣ್ಣಾಮಲೈ, ಇಲ್ಲಿ ಎಲ್ಲರೂ ಕೂಡ ಸಿಂಗಮಲೈ ಅಂತಲೇ ತುಂಬ ಫೇಮಸ್ ಮಾಡಿಬಿಟ್ರು. ನಿಮಗೆ ಚಿಕ್ಕಮಗಳೂರು ಮತ್ತು ಬೆಂಗಳೂರು ದಕ್ಷಿಣದಲ್ಲಿ ಅವರು IPS ಅಧಿಕಾರಿಯಾಗಿದ್ದಾಗ ಭಾಳಷ್ಟು ಒಳ್ಳೊಳ್ಳೆ ನಿರ್ಧಾರಗಳನ್ನು ತೆಗೆದುಕೊಳ್ತಾಯಿದ್ರು, ಜನರ ಬಳಿ ಹೋಗ್ತಾಯಿದ್ರು. ಖಡಕ್ ಆದಂಥ ನಿರ್ಧಾರಗಳು, ರೌಡಿಗಳಿಗಂತರೂ ಒಂದು ರೀತಿಯಾಗಿ ಬಿಸಿ ನೀರನ್ನು ಮುಟ್ಟಿಸಿಬಿಟ್ಟಿದ್ರು ಅವರೆಲ್ಲರಿಗೂ ಕೂಡ. ಒಟ್ಟಾರೆಯಾಗಿ ಅದೇ ಆಧಾರದ ಮೇಲೆ ಮೋದಿ ಅವ್ರನ್ನ ದಿಲ್ಲಿ ಕರೆಸ್ಕೊಂಡು ತಮಿಳುನಾಡಿನಲ್ಲಿ ಕಮಲ ಅರಳಬೇಕು, ಅದು ನಿಮ್ಮಿಂದ ಸಾಧ್ಯ ಅನ್ನೋ ಥರದ ಆತ್ಮವಿಶ್ವಾಸವನ್ನು ಕೂಡ ಮೂಡಿಸಿದರು. ಆ ಥರದ ಒಂದು ಭರವಸೆಯನ್ನು ಕೂಡ ಕೊಟ್ಟರು. ಅಣ್ಣಾಮಲೈ ಯಾಕೆಂದರೆ ಪ್ರಾಮಾಣಿಕರಾಗಿದ್ದರು, ದಕ್ಷ ಅಧಿಕಾರಿಯಾಗಿದ್ದರು. ಅದು ಕರ್ನಾಟಕದಲ್ಲಿ ಅವ್ರು ಕೊಟ್ಟಂಥ ಆಡಳಿತ ಅಧಿಕಾರಾವಧಿಯೇ ಸಾಕ್ಷಿ.
ಯಾವ ರಾಜಕಾರಣಿಗೂ ಅವರು ಬಕೆಟ್ ಹಿಡಿಯೋ ಕೆಲಸ ಮಾಡಲಿಲ್ಲ, ತಲೆ ತೆಗ್ಸೋ ಕೆಲಸ ಮಾಡಲಿಲ್ಲ, ಕಾಸಿನ ಆಸೆ ಪಟ್ಟು ಕಾಂಟ್ರವರ್ಸಿ ಕೂಡ ಮಾಡಿಕೊಳ್ಳಿಲ್ಲ. ಹಾಗಾಗಿ ಮೋದಿ ಅಂಥವ್ರ ಕಣ್ಣಿಗೆ ಅಣ್ಣಾಮಲೈ ಬಹಳಷ್ಟು ಬೇಗ ಬಿದ್ದುಬಿಟ್ರು. ರಾಜಕೀಯದ ಕೃಷಿ ಮಾಡಿ ಸಕ್ಸಸ್ ಆಗಲಿ ಅನ್ನೋ ಭರವಸೆಯೊಂದಿಗೆ ದಿಲ್ಲಿ ವರಿಷ್ಠರ ಮಾತು ಕೇಳ್ಕೊಂಡು ಇವತ್ತು ಅಣ್ಣಾಮಲೈ ಸೈಡ್ಲೈನ್ ಆಗಿಬಿಟ್ರು. ಇನ್ನು ಚುನಾವಣೆ ಹೊತ್ತಿಗೆ BJP ಸೇರಿದಂಥ ಅಣ್ಣಾಮಲೈ ಆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಸೋಲನ್ನು ಕೂಡ ಅನುಭವಿಸ್ತಾರೆ. ಅದಾದ ಮೇಲೆ ತಮಿಳುನಾಡು ರಾಜ್ಯ BJP ಘಟಕದ ಅಧ್ಯಕ್ಷರನ್ನಾಗಿ ಅಣ್ಣಾಮಲೈ ಅವ್ರನ್ನ ಮಾಡಲಾಗುತ್ತೆ. ಅಲ್ಲೂ ಕೂಡ ಸಿಕ್ಕಾಪಟ್ಟೆ ಕೆಲಸ ಮಾಡಿದ್ರು. ಸ್ಟಾಲಿನ್ ಸರ್ಕಾರ ಮತ್ತು ಕುಟುಂಬದ ಭ್ರಷ್ಟಾಚಾರವನ್ನು ಹೊರಹಾಕಿದರು. ಆದರೆ ಎಷ್ಟರ ಮಟ್ಟಿಗೆ ಕೆಲಸ ಮಾಡ್ತೋ ಇಲ್ವೋ ಗೊತ್ತಿಲ್ಲ. BJP ಪ್ರಭಾವವೇ ಇಲ್ಲದಂಥ ಜಾಗದಲ್ಲಿ ತಮಿಳುನಾಡಿನಲ್ಲಿ ಆಡಳಿತಾರೂಢ ಪಕ್ಷದ ವಿರೋಧವನ್ನು ಕಟ್ಟಿಕೊಂಡು ನಾನು ಯೂತ್ ಲೀಡರ್ ಅಂತ ಹೇಳಿ ಜನರ ಬಳಿ ಹೋಗಿದ್ದಿದೆಯಲ್ಲ, ವಿರೋಧವನ್ನು ಕಟ್ಕೊಂಡು ರಾಜಕಾರಣ ಮಾಡೋದು ಅಷ್ಟು ಸುಲಭದ ಕೆಲಸ ಆಗಿರಲಿಲ್ಲ. ಯಾಕೆಂದರೆ BJP ಅಲ್ಲಿ ಒಂದೇ ಒಂದು ಸೀಟನ್ನು ಕೂಡ ಗೆದ್ದಿರಲಿಲ್ಲ. BJPಯ ಪ್ರಭಾವವೇ ಕೂಡ ತಮಿಳುನಾಡಿನಲ್ಲಿ ಇರಲಿಲ್ಲ. ಇನ್ನು ರಾಜಕೀಯ ಹಿನ್ನೆಲೆ ಇಲ್ಲದಂಥ ಯುವ ನಾಯಕ ನಿಮಗೆ ಅಣ್ಣಾಮಲೈ ಅವರು IPS ಅಧಿಕಾರಿಯಾಗಿದ್ದಂಥವ್ರು ಏಕಾಏಕಿಯಾಗಿ ಹೋಗಿ ನಾವು ತಮಿಳುನಾಡಿನ ಆಡಳಿತಾರೂಢ ಪಕ್ಷಗಳನ್ನು ಹೊಸಕ ಹಾಕ್ತೀವಿ ಅಂತೇಳಿ ಗುಡುಗೋದಿದೆಯಲ್ಲ, ಅದಕ್ಕೊಂದು ಧೈರ್ಯ ಬೇಕು, ಗಟ್ಟಿತನ ಕೂಡ ಬೇಕು. ಅದನ್ನು ಮಾಡಿದ್ರು ಕೂಡ ಅಣ್ಣಾಮಲೈ ಅವರು. ಆದರೆ ಕೊನೆಯದಾಗಿ 2024 ಲೋಕಸಭಾ ಎಲೆಕ್ಷನ್ AIADMKಯ ಜೊತೆ ಮೈತ್ರಿ ಬೇಡ ಅಂತೇಳಿ ಕಂಡ ತುಂಡುವಾಗ ಅಣ್ಣಾಮಲೈ ಅವರು BJP ಹೈಕಮಾಂಡ್ಗೆ ಒಂದು ಸಲಹೆಯನ್ನು ಕೂಡ ಕೊಟ್ಟರು. ಓಕೆ, ನೀವು ಮುಂದುವರಿರಿ ಅಂತ ಹೇಳಿ ಕೇಂದ್ರದ ಹೈಕಮಾಂಡ್ ಕೂಡ ಅದಕ್ಕೆ ಓಕೆ ಅಂತು. BJP ಒಂದೇ ಒಂದು ಸೀಟ್ ಕೂಡ ಗೆಲ್ಲಲಿಕ್ಕೆ ಅವತ್ತು ಸಾಧ್ಯ ಆಗಲಿಲ್ಲ. ಆದರೆ ತುಂಬ ಕಳಪೆ ಪ್ರದರ್ಶನ ಏನಲ್ಲ, ಯಾಕೆಂದರೆ ವೋಟ್ ಶೇರಿಂಗ್ನಲ್ಲಿ 11% BJP ಗಳಿಸ್ಕೊಂಡಿದ್ದು. ಆ ಥರದೊಂದು ದೊಡ್ಡ ಸಾಧನೆಯನ್ನು ಕೂಡ ಮಾಡ್ತು. ಆದರೆ ಖುದ್ದು ಅಣ್ಣಾಮಲೈ ಚುನಾವಣೆಯಲ್ಲಿ ಸೋತರು ಕೂಡ ಎಲೆಕ್ಷನ್ನಲ್ಲಿ. 2026 ಎಲೆಕ್ಷನ್ ಬಂತು. ಆ ಹೊತ್ತಿಗೆ BJP ಮೈಂಡ್ಸೆಟ್ಟೇ ಬೇರೆ ಆಗಿಬಿಟ್ಟಿತ್ತು. ಇಲ್ಲ, ಇಲ್ಲಿ ಸರಿಯಾಗೋದಿಲ್ಲ, ಅಣ್ಣಾಮಲೈ ನೆಚ್ಕೊಂಡು ಹೋದರೆ ಆಗೋದಿಲ್ಲ ಅಂತೇಳಿ AIADMK ಜೊತೆ ಮೈತ್ರಿ ಮಾಡ್ಕೊಳ್ತು. ಅಷ್ಟೊತ್ತಿಗಾಗಲೇ ಅಣ್ಣಾಮಲೈ ಅವ್ರ ಮೇಲೆ ಭಾಳಷ್ಟು ಆರೋಪಗಳು ಕೇಳಿಬರ್ತಾಯಿದ್ವು. ಅವರು ಬಹಳಷ್ಟು ಗಟ್ಟಿಯಾಗಿ ಹೇಳಿದ್ರು ಮೈತ್ರಿ ಬೇಡ ಅಂತ. ಆ ಥರ ಅವ್ರು ಬೇಡ ಅನ್ನೋ ರೀತಿಯಾಗಿ ಕೇಂದ್ರದ ಹೈಕಮಾಂಡ್ ಕೂಡ ನಿರ್ಧಾರವನ್ನು ತೆಗೆದುಕೊಳ್ಳೋ ಪರಿಸ್ಥಿತಿನೂ ಕೂಡ ಇರಲಿಲ್ಲ. BJP ತಮಿಳುನಾಡು ಅಧ್ಯಕ್ಷ ಸ್ಥಾನಕ್ಕೆ ಅಣ್ಣಾಮಲೈನ ಸೈಡ್ಲೈನ್ ಮಾಡಿ ನಯನಾರ್ ನಾಗೇಂದ್ರ ಅವ್ರನ್ನ ತಗೊಂಬಂದು ಕೂರಿಸ್ಕೊಂಬಿಟ್ರು. ಸಿಂಗಮಲೈಯವ್ರನ್ನ ರಾಷ್ಟ್ರೀಯ ಕಾರ್ಯದರ್ಶಿಯನ್ನಾಗಿ ಮಾಡಿದ್ರು. ಅದು ದೊಡ್ಡ ಪೆಟ್ಟು ಬಿತ್ತು. ನಿಮಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಅಣ್ಣಾಮಲೈ ಅವರು ಇಡೀ ದೇಶದ ಸಂಸ್ಕೃತಿ, ಇತಿಹಾಸ ಎಲ್ಲದರ ಬಗ್ಗೆ ಒಂದು ದೊಡ್ಡ ಗ್ರಿಪ್ ಇರ್ತಕ್ಕಂಥವ್ರು. ಅವ್ರನ್ನ ನೀವು ಅಲ್ಲಿ ರಾಷ್ಟ್ರೀಯ ಕಾರ್ಯದರ್ಶಿಯನ್ನಾಗಿ ಮಾಡಿದಾಗ ಆಲ್ಮೋಸ್ಟ್ ಆಲ್ ಅವ್ರನ್ನ ರಾಜಕೀಯದಿಂದ ತೆರೆಮರೆ ಕಳಿಸ್ತಕ್ಕಂಥ ಪ್ರಯತ್ನಗಳು ನಡೀತಾ ಇದ್ದಾವೆ ಅನ್ನೋ ಥರದ ಚರ್ಚೆಗಳು ಕೂಡ ಆಯಿತು. ಆದರೆ ಅದೇನೇ ಇರಲಿ, ಈ ಬಾರಿ ಎಲೆಕ್ಷನ್ TVK ವಿರುದ್ಧವಾಗಿ ಗೆಲ್ಲೋದಕ್ಕೆ ಭಾರೀ ಹರಸಾಹಸವನ್ನು ಕೂಡ ಇದೇ BJP ಮಾಡಿದ್ದನ್ನು ಎಲ್ಲರೂ ಕೂಡ ಕೇಳಿದ್ದೀವಿ, ನೋಡಿದ್ದೀವಿ ಕೂಡ. ಈ ಫಲಿತಾಂಶ ಅಣ್ಣಾಮಲೈಗೆ ದೊಡ್ಡ ಪಾಠವನ್ನಂತರೂ ಕಲಿಸಿಬಿಡ್ತು. ಹಾಗಾಗಿ ಇಂಥದ್ದೊಂದು ನಿರ್ಧಾರಕ್ಕೆ ಇವತ್ತು ಅಣ್ಣಾಮಲೈ ಮುಂದಾಗಿರೋದು. ಇಲ್ಲಿ ನಾವು ಮೋದಿ ಪಾಲಿಟಿಕ್ಸ್ನ ನೆಚ್ಕೊಂಡು ಹೋದರೆ ಅಥವಾ ಇದೇ ಮೈತ್ರಿ ಪಾರ್ಟಿಗಳನ್ನು ನೆಚ್ಕೊಂಡು ಹೋದರೆ ಕೆಲಸ ಆಗೋದಿಲ್ಲ. TVK ಪಕ್ಷದ ಥರ ಏಕಾಂಗಿಯಾಗಿ ಮುನ್ನುಗ್ಗಬೇಕು ಅನ್ನೋ ಥರದಲ್ಲಿ ಇವತ್ತು ಇದೇ ಅಣ್ಣಾಮಲೈ ಅವರು ನಿರ್ಧಾರವನ್ನು ತೆಗೆದುಕೊಂಡಿರೋದು. ನಿಮಗೆ IPS ಅಧಿಕಾರಿಯಾಗಿ ರಾಜೀನಾಮೆ ಕೊಟ್ಟಾಗಲೇ ಅವರು ರಜನಿಕಾಂತ್ ಅವ್ರನ್ನ ಭೇಟಿಯಾಗಿ ಪಕ್ಷ ಸೇರ್ತಾ ಇದ್ದೀನಿ ಅನ್ನೋ ಆಸೆಯನ್ನು ವ್ಯಕ್ತಪಡಿಸಿದ್ದು. ರಜನಿಕಾಂತ್ರವ್ರ ಪಕ್ಷವನ್ನು ಕಟ್ಟಲಿಲ್ಲ. ಆದರೆ ಇವತ್ತು ಅವರ ಹೊಸ ನಡೆ ಏನೆಲ್ಲ ಇರಬಹುದು, ಮತ್ತು ಈ ಥರದ ಘಟಾನುಘಟಿಗಳನ್ನು ಸಂಪರ್ಕ ಮಾಡಿ ಏನಾದರೂ ಹೊಸ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರಾ, ಅವ್ರ ಬರ್ಡೇಗೆ ಒಂದು ದೊಡ್ಡ ರೆವಲ್ಯೂಷನ್, ಒಂದು ಹೊಸ ಪರ್ವ ಶುರುವಾಗುತ್ತಾ ಹಾಗಾದರೆ ಅಂತ. ಈಗಾಗಲೇ ಅನೇಕ ಪೋಸ್ಟರ್ಸ್ಗಳು ವೈರಲ್ ಆಗ್ತಾ ಇದ್ದಾವೆ. ತಮಿಳುನಾಡನ್ನು ರಕ್ಷಿಸಿ ಮುಂದಿನ ಅವತಾರ ಅಂತೆಲ್ಲ ಹಂಚ್ಕೊಳ್ತಾ ಇದ್ದಾರೆ. ಮುಂದಿನ ಎಲೆಕ್ಷನ್ಗೆ ಇದೊಂದು ದೊಡ್ಡ ಪ್ರಭಾವವನ್ನು ಬೀರೋದ್ರಲ್ಲಿ ನೋ ಡೌಟ್ ಅಂತ ಹೇಳಲಾಗ್ತದೆ. ಯಾಕೆಂದರೆ ಸಮಾನ ಮನಸ್ಕ ವ್ಯಕ್ತಿಗಳೊಂದಿಗೆ ಯುವ ಸಮುದಾಯದ ಜೊತೆಗೆ ಹೋಗೋಣ, ನಾನು ಬಲವಾದ ಒಂದು ಆರ್ಮಿನ ಕ್ರಿಯೇಟ್ ಮಾಡ್ಕೊಂಡು ಹೆಜ್ಜೆ ಇಡೋಣ ಅನ್ನೋ ಥರದಲ್ಲಿ. ಅದಕ್ಕೋಸ್ಕರವಾಗಿಯೇ ಮಕ್ಕಳ ಶಕ್ತಿ ಕಮ್ ಪ್ರಜಾಶಕ್ತಿ ಉದ್ಯಮ ಅನ್ನೋ ಆಂದೋಲನದ ಹೆಸರಿನಲ್ಲಿ ಹೊಸ ವೇದಿಕೆಯನ್ನು ನಿರ್ಮಾಣ ಮಾಡಿ ಜನರ ಬಳಿ ಹೋಗಲಿಕ್ಕೆ ಅಣ್ಣಾಮಲೈಯವರು ಸಿದ್ಧರಾಗಿದ್ದಾರೆ ಅನ್ನೋ ಥರದ್ದು ರಾಜಕೀಯ ರಂಗದಲ್ಲಿ ಬಲವಾಗಿ ಕೇಳಿಬರ್ತಾ ಇರೋದು. ಎಲ್ಲೋ ಒಂದು ಕಡೆ BJP ಜೊತೆಗಿನ ವಿರೋಧಗಳು ಇತ್ತೀಚೆಗೂ ಅಷ್ಟೇ ನಾವು ನೋಡಿದ್ವಿ. ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನ್ CBSE 9ನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ಪ್ರಸ್ತಾಪ ಮಾಡಿದಂಥ ತ್ರಿಭಾಷಾ ಸೂತ್ರ, ಅದನ್ನು ಜಾರಿ ಮಾಡೋ ವಿಚಾರದಲ್ಲೂ ಕೂಡ ಅಣ್ಣಾಮಲೈಗೂ ಮತ್ತು ಹೈಕಮಾಂಡ್ಗೂ ಭಾಳ ಭಿನ್ನಾಭಿಪ್ರಾಯಗಳಿದ್ವು. ತಮಿಳುನಾಡಿನಲ್ಲಿ ಈ ವಿಧಾನವನ್ನು ಜಾರಿ ಮಾಡೋದ್ರಿಂದ ವಿದ್ಯಾರ್ಥಿಗಳು ಮತ್ತು ಪೇರೆಂಟ್ಸ್ ಮೇಲೆ ಅನಗತ್ಯ ಒತ್ತಡ ಹೆಚ್ಚಾಗುತ್ತೆ ಅಂತಲೂ ಕೂಡ ಅಣ್ಣಾಮಲೈ ಹೇಳಿದ್ರು ಕೂಡ. ಕೇಂದ್ರಕ್ಕೆ ಬಲವಾಗಿ ಮನವಿ ಮಾಡಿಕೊಂಡಿರು. ಈ ಥರದ ಭಿನ್ನಾಭಿಪ್ರಾಯಗಳು, ಡಬಲ್ ಇಂಜಿನ್ ಸರ್ಕಾರ ಅನ್ನೋ ಥರದಲ್ಲಿ ಇಲ್ಲಿರ್ತಕ್ಕಂಥ ನಾಯಕರು ನಮಗೆ ರೆಸ್ಪೆಕ್ಟ್ ಮಾಡ್ತಾರೆ ಅಂದರೆ ಬಹಿರಂಗವಾಗಿ ಈ ಥರದ ಪೋಸ್ಟ್ಗಳನ್ನ ಹಾಕಿ ಬೇಸರವನ್ನು ವ್ಯಕ್ತಪಡಿಸ್ತಾ ಬಂದಾಗ ಅಣ್ಣಾಮಲೈ ಹೈಕಮಾಂಡ್ಗೆ ರೆಸ್ಪೆಕ್ಟ್ ಮಾಡ್ತಾ ಇಲ್ಲ ಅನ್ನೋ ಥರದ್ದು ಆಗಿಬಿಡುತ್ತೆ. ಈಗ ಈ ಹೊಸ ಆಂದೋಲನದ ಮುಖಾಂತರವಾಗಿ ನನ್ನ ಅಭಿಪ್ರಾಯಗಳು ಮತ್ತು ಕೇಂದ್ರದ ಅಭಿಪ್ರಾಯಗಳು, ಭಿನ್ನಾಭಿಪ್ರಾಯಗಳು ಸಹಜವಾಗಿ ಬೇರೆ ಬೇರೆ ಆಗಿದ್ದಾವೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾದರೆ ಅಣ್ಣಾಮಲೈನ ಬಿಡಲಿಕ್ಕೆ BJPಗೆ ಇಷ್ಟ ಇದೆಯಾ? ಅದು ಇನ್ನೂ ಭಾಳಷ್ಟು ಕುತೂಹಲ ಇರೋದು. ಯಾಕೆಂದರೆ BJP ನಾಯಕರು ಅವ್ರನ್ನ ಕೈ ಬಿಡಲಿಕ್ಕೆ ಹಿಂಜರಿತಾ ಇದ್ದಾರೆ ಅನ್ನೋ ಮಾತುಗಳು ಕೇಳಿಬರ್ತಾ ಇರೋದು. ಪ್ರಮುಖವಾಗಿ ಅವ್ರನ್ನ ರಾಷ್ಟ್ರೀಯ ಜವಾಬ್ದಾರಿ ಯಾವುದಾದ್ರೂ ಕೊಡೋಣ, ಒಳ್ಳೆಯ ವ್ಯಕ್ತಿ, ಈ ಥರದವ್ರನ್ನ ನಾವು
ಬಿಡೋದು ಬೇಡ. AIADMKನ ನಂಬ್ಕೊಂಡು ನಾವು ಇಲ್ಲಿ ಕೈ ಸುಟ್ಕೊಂಡಿದ್ದೀವಿ. ಅಣ್ಣಾಮಲೈಯವರು ತುಂಬ ಪ್ರಭಾವಿ ವ್ಯಕ್ತಿಯಾಗಿದ್ದಂಥವ್ರು. ಅವ್ರಿಗೂ ಕೂಡ ಒಳ್ಳೆಯ ಅಧಿಕಾರವನ್ನು ಕೊಡದೆ ನಾವು ಇನ್ನಷ್ಟು ದೊಡ್ಡ ತಪ್ಪನ್ನು ಕೂಡ ಎಡವಟ್ಟನ್ನು ಕೂಡ ಮಾಡಿದ್ದೀವಿ. ಹಾಗಾಗಿ ಅವರು ನಮ್ಮ ಮುಂದಿನ ಸೂಚನೆಗಳು ಬರೋವರೆಗೂ ನೀವು ದಯವಿಟ್ಟು ದೆಹಲಿಯಿಂದ ಹೋಗಬೇಡಿ ಅನ್ನೋ ಥರದ ಡೈರೆಕ್ಷನ್ಸ್ಗಳು ಕೂಡ ಬಂದಿದೆಯಂತೆ. ಒಟ್ಟಾರೆಯಾಗಿ ಅವರು ರಾಜೀನಾಮೆ ಪತ್ರವನ್ನು ಈಗಾಗಲೇ ಸಲ್ಲಿಸಿದ್ದಾರೆ. ಅಮಿತ್ ಶಾ ಅವ್ರನ್ನ ಭೇಟಿಯಾಗಿ ವಾಪಸ್ ಆಗ್ತಾರೆ ಅನ್ನೋ ಥರದ ಚರ್ಚೆಗಳು ಕೂಡ ಆಗ್ತಾ ಇದ್ದಾವೆ. ಹಾಗಾದರೆ ವಿಜಯ್ ಅವ್ರನ್ನ ನೇರವಾಗಿ ಎದುರಿಸ್ತಕ್ಕಂಥ ಯಾವುದೇ ನಾಯಕ ಇವತ್ತಿಗಿಲ್ಲ. ದ್ರಾವಿಡ ಯುಗ ಮುಗಿದು ಬಿಟ್ಟಿದೆ. ಕೇವಲ ಭಾಷಾ ವಿಷಯಗಳ ಮೇಲೆ ಆಧಾರಿತವಾದಂಥ ರಾಜಕೀಯ ಇನ್ನು ಮುಂದೆ ತಮಿಳುನಾಡಲ್ಲಿ ಕೆಲಸ ಮಾಡೋದಿಲ್ಲ. ಯಾಕೆಂದರೆ TVK ಪಕ್ಷದವರೇ ಹಿಂದಿ ಭಾಷೆಯಲ್ಲಿ ಪ್ರಚಾರ ಮಾಡಿದ್ದನ್ನು ಕೂಡ ಕೇಳಿದ್ದೀವಿ. ತಮಿಳುನಾಡಿನ ಪಾಲಿಟಿಕ್ಸ್ ಕಂಪ್ಲೀಟ್ ಬದಲಾಗಿದೆ. ಹಾಗಾಗಿ ಇವತ್ತು ಇದೇ ಅಣ್ಣಾಮಲೈ ಹೊಸ ನಿರ್ಧಾರಗಳನ್ನು ತೆಗೆದುಕೊಂಡು ಯುವ ಮತದಾರನ ಬಹಳಷ್ಟು ಬೇಗವಾಗಿ ವಿಕಸಿತರಾಗ್ತಾ ಇರ್ತಕ್ಕಂಥ ವೋಟರ್ಸ್ಗಳನ್ನು ಆಕರ್ಷಣೆ ಮಾಡಲಿಕ್ಕೆ ಸಾಮಾಜಿಕ ಜಾಲತಾಣಗಳು, ಈ ಥರದ ಸೋಷಿಯಲ್ ಮೀಡಿಯಾಗಳ ಮುಖಾಂತರವಾಗಿ ಆಕರ್ಷಣೆ ಮಾಡಲಿಕ್ಕೆ ಒಂದು ಹೊಸ ರಾಜಕೀಯ ವೇದಿಕೆ ಬೇಕು ಅನ್ನೋದನ್ನು ನಂಬಿಯೇ ಈ ಥರದೊಂದು ಹೊಸ ನಿರ್ಧಾರಕ್ಕೆ ಅಣ್ಣಾಮಲೈ ಈಗ ಮುಂದಾಗ್ತಾ ಇರೋದು. ನೋಡೋಣ ಏನೆಲ್ಲ ಬದಲಾವಣೆಗಳಾಗಬಹುದು ಅನ್ನೋ ಕುತೂಹಲಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದ.